ನಿಮ್ಮ ಕಣ್ಮುಂದೆ ನಾನಿದ್ದೀನಿ, ನೀವು ನನ್ನ ಬಗ್ಗೆ ಯೋಚನೆ ಮಾಡಿ. ಅದನ್ನ ಬಿಟ್ಬಿಟ್ಟು ಅವಳ ಬಗ್ಗೆ ಅಲ್ಲ. ಅದೇ ಟೈಮ್ನ ನನಗೆ ಕೊಡಿ ಜೈ, ಪ್ಲೀಸ್. ಈಗೀಗ ಬಿಟ್ಟೋಗಿರೋಳ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಇದು ನಾನು ಹೇಗೆ ಸಹಿಸ್ಕೊಳ್ಳಿ ಜೈ? ಬೇಬಿ, ನೀನ್ ಯಾಕೆ ಇಷ್ಟೊಂದು ಓವರ್ ಪೊಸೆಸಿವ್ ಆಗಿ ಆಡ್ತಿದ್ಯಾ? ನೀನು ಅನ್ಕೊಂಡಿರೋ ಥರ ಏನು ಇಲ್ಲ ಇಲ್ಲಿ. ಬೇಬಿ, ಲಿಟ್ರಲಿ ಅವಳು ನೆಮ್ಮದಿಯಾಗಿರೋದು ಹೇಗೆ ಅಂತ ನನ್ನ ಪ್ರಶ್ನೆ ಅಷ್ಟೇನೆ. ನಾನು ಏನು ಅನ್ಕೊಂಡಿದ್ದೆ ಗೊತ್ತಾ? ಅವಳು ಬರ್ತಾಳೆ, ನನ್ನ ಕಾಲು ಹಿಡ್ಕೋತಾಳೆ, ಜೈ ನೀವು ನನಗೆ ಮತ್ತೆ ವಾಪಸ್ ಬೇಕು ಅಂತ ನನ್ನ ಹತ್ರ ಭಿಕ್ಷೆ ಬೇಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಆಗ್ತಿರೋದೇನು? ಡೆಡ್ ಆಪೋಸಿಟ್, ಎಲ್ಲ ಉಲ್ಟಾ. ಹೇಗೆ ಬೇಬಿ ನೆಮ್ಮದಿ ಆಗಿದ್ದಾಳು ಅವಳು? ಅದ್ರಿಂದ ಯಾರೋ ಕಾರಣ ಹುಡುಕ್ತಾ ಇದೀನಿ ಅಷ್ಟೇ ನಾನು. ತಿಳ್ಕೊಂಡು ನೀವೇನ್ ಮಾಡ್ತೀರಾ? ನೋಡ್ದ್ಯಾ ಅವಳು ಎಷ್ಟು ಬೇಜಾರು ಮಾಡ್ಕೊಂಡು ಹೋಗಿದ್ದಾಳೆ ಅಂತ? ಅಲ್ಲ, ಅವಳ ಮುಂದೆ ಇದನ್ನೆಲ್ಲ ಯಾಕೆ ಮಾತಾಡಕ್ ಹೋಗ್ತೀಯಾ? ನೀನೇ ಮಾಮ್ ಅವಳ ಥರನೇ ಮಾತಾಡ್ತಿದ್ಯಾ? ಮಾಮ್, ನಾನು ನನ್ನ ಉರಿ ತೋರಿಸ್ಕೊತಾ ಇದ್ದೀನಿ ಅಷ್ಟೇನೆ. ಅದನ್ನ ಬಿಟ್ರೆ ಆ ಬ್ಲಡಿ ಮಲ್ಲಿ ಮೇಲೆ ನಂಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅವಳು ಹೇಗೆ ನೆಮ್ಮದಿಯಾಗಿದ್ದಾಳೆ ಅನ್ನೋದಕ್ಕೆ ಉತ್ತರ ಬೇಕು ನನಗೆ ಅಷ್ಟೇನೆ. ಯಾವುದೇ ಕಾರಣಕ್ಕೂ ಅವಳಿಗೊಂದು ಗತಿ ಕಾಣಿಸ್ತೆ, ನಾನಂತೂ ಸುಮ್ಮನೆ ಬಿಡೋದಿಲ್ಲ ಮಾಮ್. ಹೀಗೆ ಇವರಿಬ್ಬರ ಮಧ್ಯೆ ಬೆಂಕಿ ಹತ್ಕೊಂಡು ಇವರು ಸಂಸಾರ ಎಕ್ಕುಟ್ಟು ಹೋಗ್ಬೇಕು. ಏನು ಮಾಡೋದೀಗ? ಈ ನನ್ನ ಮಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮಲ್ಲಿನ ಹುಡುಕಿಸ್ತಾನೆ. ನಾನೇ ಇವನಿಗಿಂತ ಮುಂಚೆ ಮಲ್ಲಿನ ಹುಡುಕಿ ವಿಷಯ ತಿಳಿಸಿ ಅಲರ್ಟ್ ಮಾಡಿಸ್ಬೇಕು. ಯಾರೋ ಕೊಟ್ಟಿದ್ದು? ಎದುರುಗಡೆ ಮನೆ ಸರ್ರು ಅಂದ್ರೆ ನನ್ನ ಫ್ರೆಂಡು. ಅವ್ರ ಹತ್ರ ಮಾತಾಡ್ಸ್ಬಾರ್ದು ಅಂತ ಆರ್ಡರ್ ಪಾಸ್ ಮಾಡಿದ್ದೆ ತಾನೆ? ಆರ್ಡರ್ ಪಾಸ? ಯಾವ ಆರ್ಡರ್ ಪಾಸು? ಅವಳು ನಮ್ಮನೆಗೆ ಬರ್ತಾಳೆ, ನಾನು ಮಾತಾಡ್ಸ್ಬಾರ್ದ? ನಾನು ಮಾತಾಡ್ತೀನಿ. ನಿನ್ನಿಂದ ಈ ಆನ್ಸರ್ ಬರ್ಲಿ ಅಂತ ಕಣೋ ನಾನು ಈ ಪ್ರಶ್ನೆ ಕೇಳಿದ್ದು. ಇವಾಗ ಕೀ ಕೊಡ್ತೀನಿ. ಅಕ್ಕರೈ ಹೇಳಿ ಮಲ್ಲಿ. ನಾನೇನು ಹೇಳ್ಬೇಕಾಗಿರೋದು? ನೀವೇ ಹೇಳ್ಬೇಕು. ಏನ್ ವಿಷಯ? ಯಾಕೆ ಒಕ್ಟೊಕ್ಟಾಗಿ ಮಾತಾಡ್ತಿದ್ಯಾ? ಒಕ್ಟೊಕ್ಟಾಗಿ ಮಾತಾಡ್ತಾ ಇರೋದು ನಾನಲ್ಲ, ಒಕ್ಟೊಕ್ಟಾಗಿ ನಡ್ಕೊಳ್ತಾ ಇರೋದು ನೀವು. ನಂಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಈಗ ನಾನು ಏನ್ ಮಾಡಿದೆ ಅಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ? ಏನು ಮಾಡ್ಲೇ ಇಲ್ಲಲ್ಲ ನೀವು, ತುಂಬಾ ಅಮಾಯಕಿ. ಎದುರುಗಡೆ ಮನೆ ಹುಡುಗಿ ಮನೆಗೆ ಬಂದಿದಂತೆ. ಯಾಕೆ ಅಂದ್ರೆ ನಾನ್ ಕರ್ದೆ ಅದಕ್ಕೆ. ಅದು ಸಜ್ಜಪ್ಪ ಮಾಡಿದ್ದೆ, ಜಾಸ್ತಿ ಮಾಡ್ಬಿಟ್ಟಿದೆ, ತಿಂದೆ ಇದ್ರೆ ವೇಸ್ಟ್ ಆಗೋಗುತ್ತೆ ಅಂತ ಅವಳಿಗೆ ಕರ್ದೆ, ಅವಳಿಗೆ ಕೊಡೋಣ ಅಂತ. ಓ ಹಾಗೆ. ಎಲ್ಲಿ ನಂಗೆ 2 ಸಜ್ಜಪ್ಪ ಕೊಡಿ. ಸಾರಿ ಮಲ್ಲಿ, ಖಾಲಿ ಆಗೋಯ್ತು. ಜಾಸ್ತಿ ಮಾಡಿದ್ರಿ, ವೇಸ್ಟ್ ಹೋಗುತ್ತೆ ಅಂತ ಅವಳನ್ನ ಕರೆದ್ರಿ, ಆದ್ರೆ ನನ್ನ ಪಾಲಿಂದ ಇಲ್ಲ. ಇಲ್ಲ ನಿನ್ಗಿಟ್ಟಿದೆ, ಅದು ಅಪ್ಪತ್ತಿನ ಖಾಲಿ ಮಾಡ್ಬಿಟ್ಟ, ಅವನೆಲ್ಲ ಖಾಲಿ ಮಾಡ್ಬಿಟ್ಟ. ಅಪ್ಪತ್ತಿನ ಖಾಲಿ ಮಾಡ್ಬಿಟ್ಟ. ಅವ್ಳು ಸಜ್ಜಪ್ಪ ತಿನ್ನಕ್ ಮನೆಗೆ ಬಂದಿದ್ದು. ಸರಿ ಆಯ್ತು, ಓಕೆ. ಆದ್ರೆ ನೀವು ಅವಳ ಹತ್ರ ಪಾವ್ನರ್ ಬಗ್ಗೆ ವಿಚಾರಿಸ್ತಿದ್ರಂತೆ. ಬೈ ಟೆಲ್ ಮಿ ನೇಷನ್ ವಾಂಟ್ಸ್ ಟು ನೋ. ಮೈ ಆನ್ಸರ್ ಟು ದ ನೇಷನ್ ಇಸ್ ಇಲ್ದೇ ಇರೋ ಸಾಂಬಾರ್ಗೆ ಒಗ್ಗರಣೆ ಹಾಕಕ್ ಬರಬೇಡಿ. ಎಂತ? ಇಲ್ದೇ ಇರೋ ಸಾಂಬಾರ್ಗೆ ಒಗ್ಗರಣೆನಾ? ಈಗ ನೀವ್ ಮಾಡ್ತಿರೋದು ಅದನ್ನೇ ಅಲ್ವಾ? ನಾನು ಗೌತಮ್ ಅವ್ರ ಬಗ್ಗೆ ವಿಚಾರಿಸ್ತಿರ್ಲಿಲ್ಲ. ಅವಳ ಬಿಹೇವಿಯರು ಗೌತಮ್ ಅವ್ರ ತರ ಇತ್ತು. ಕ್ಲೀನ್ ಆಗಿರೋ ಪ್ಲೇಟ್ನ ಮತ್ತೆ ಟಿಶ್ಯೂ ಪೇಪರ್ ತಗೊಂಡು ಓಡಿಸ್ತಿದ್ಲು, ಲೋಟನ ಇಣ್ಕಿ ನೋಡ್ತಿದ್ಲು. ಅದಕ್ಕೆ ಇದನ್ನೆಲ್ಲ ನಿಮ್ಮಪ್ಪ ಹೇಳ್ಕೊಟ್ರ ಅಂತ ಕೇಳಿದೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನೀನು ಜಾಸ್ತಿ ಡ್ರಿಲ್ ಮಾಡಕ್ ಬರಬೇಡ, ನೀರೇನು ಸಿಗಲ್ಲ. ನೀರ್ ಸಿಗದೆ ಇರ್ಬೋದು, ಆದ್ರೆ ಈ ಡೀಸೆಲು, ಪೆಟ್ರೋಲು, ಗ್ಯಾಸು, ಖನಿಜ ಅವೆಲ್ಲ ಸಿಗತ್ತೆ. ಅಲ್ಲಿ ನೀನ್ ಮಾತಾಡೋದು ನಿನಗೆ ಅರ್ಥ ಆಗತ್ತಾ? ಅಲ್ಲ, ನೀರ್ ಸಿಗಲ್ಲ ಅಂತಂದ್ರಲ್ಲ, ಅದಕ್ಕೆ ಬೇರೆ ಏನಾದ್ರು ಸಿಗ್ಬೋದು ಅಂತಂದೆ. ನಾನು ಬೇರೆ ಯಾವ್ದಲ್ಲೂ ಹೇಳಿಲ್ಲಪ್ಪ. ಬೇರೆ ಏನೂ ಸಿಗಲ್ಲಪ್ಪ. ಅಷ್ಟೇನಾ? ಅಷ್ಟೇಯ. ಅದು ಭಾವನವರು ಮನೆ ಮುಂದೆನೇ ಇದಾರಲ್ಲ, ಅದಕ್ಕೇನೆ ಅವ್ರು ನಿಮ್ಗೆ ಕನ್ಸಲ್ ಬರ್ತಾ ಇರ್ಬೋದೇನೋ, ನಿಮ್ಗೆ ತುಂಬಾ ನೆನಪಾಗ್ತಾ ಇರ್ಬೋದೇನೋ ಅಂತ ನಾನು ಅನ್ಕೊಂಡೆ. ನೀವ್ ಅನ್ಕೋತೀರಾ? ನೀವ್ ಯಾಕೆ ಅನ್ಕೊಳಲ್ಲ? ಇಲ್ದೇ ಇರೋದೆಲ್ಲ ಅನ್ಕೋತೀರಾ ನೀವು. ನಿಮ್ ಇಮ್ಯಾಜಿನೇಷನ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಹೋಗಿ ಮಲ್ಕೊಳ್ಳಿ. ಎಷ್ಟು ದಿವಸ ಈ ನಾಟಕ?
ನನಗೂ ನಿಮ್ಮಿಂದ ದೂರ ಇರೋಕ್ಕಾಗ್ತಿಲ್ಲ. ಪ್ಲೀಸ್ ನನಗೆ ಇಲ್ಲಿಂದ ದೂರ ಕರ್ಕೊಂಡು ಹೋಗ್ಬೇಡಿ. ಪ್ಲೀಸ್ ನನ್ನನ್ನು ಕರ್ಕೊಂಡೆಲ್ಲಾದ್ರೂ ದೂರ ಹೋಗ್ಬಿಡಿ. ನೀವು ನಮ್ಮ ಮಕ್ಕಳು, ನಾವಷ್ಟೇ ಜನ ಇರೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡಿ. ಉಸಿರಿಗೆ ಉಸಿರಾದಿನಿ, ಬೆಳಕೆ ಮೂಡಿತು ಇನಿತು ಇನಿತು, ಮೋಹದ ಕಿಡಿತಾಕಿದೆ ಈ ಕನಸೀಗ ಹೊಸತು ಹೊಸತು. ಬೆಳಕಲೆ ಒಂದಾಗಿ